ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಜಗದೀಶ್ ನಡುವಿನಮಠ್, ಸಹಾಯಕ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ. ನಾನು ಇಂದು ವಿಡಿಯೋ ಉಪನ್ಯಾಸ ಮಾಲಿಕೆಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಷಯದ 3ನೇ ಸೆಮಿಸ್ಟರ್ನಲ್ಲಿ ಬರುವಂಥ ಸಾರ್ವಜನಿಕ ಆಡಳಿತ ಎಂಬ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಬರುವಂಥ ಕೆಲವು ವಿಚಾರಗಳನ್ನು ವಿದ್ಯಾರ್ಥಿ ಸಮುದಾಯದಲ್ಲಿ ಹಂಚಿಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಪ್ರೀತಿ ವಿದ್ಯಾರ್ಥಿಗಳೇ, ಸಾರ್ವಜನಿಕ ಆಡಳಿತ ಅನ್ನೋದು ಇದು ಒಂದು ದೇಶದ ಸರ್ಕಾರದ 4ನೇ ಪ್ರಮುಖ ಅಂಗವಾಗಿ ಕಾರ್ಯನಿರ್ವಹಿಸುವಂಥ, ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ಒಂದು ವಿಶೇಷವಾದಂಥ ಒಂದು ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಸಾರ್ವಜನಿಕ ಆಡಳಿತ 2ನೇ ಅಧ್ಯಾಯದಲ್ಲಿ ಬರುವಂಥ ಅನೇಕ ವಿಚಾರಗಳಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಎನ್ನುವಂಥ ಒಂದು ಪರಿಕಲ್ಪನೆ ಆಡಳಿತ ದೃಷ್ಟಿಯಿಂದ, ಒಂದು ಸಂಸ್ಥೆಯ ಬೆಳವಣಿಗೆ ದೃಷ್ಟಿಯಿಂದ ಅತಿ ಮುಖ್ಯವಾದಂಥ ಒಂದು ಹುದ್ದೆ ಅಂಥೇಳಿ ನಾನು ಭಾವಿಸಿಕೊಂಡು ಹಲವು ವಿಚಾರಗಳನ್ನು, ಮುಖ್ಯ ಕಾರ್ಯನಿರ್ವಾಹಕದ ಪರಿಕಲ್ಪನೆಯ ವಿಚಾರಗಳನ್ನು ಈ ವಿದ್ಯಾರ್ಥಿ ಸಮುದಾಯದಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಾರ್ವಜನಿಕ ಆಡಳಿತದ ಧ್ಯೇಯೋದ್ದೇಶಗಳು, ಸಾರ್ವಜನಿಕ ಆಡಳಿತದ ರೂಪರೇಷೆಗಳು ಇವೆಲ್ಲವುಗಳನ್ನು ಗಮನಿಸಿದಾಗ ಒಂದು ಸಂಸ್ಥೆ ಅಥವಾ ಒಂದು ಸರ್ಕಾರ ಅಥವಾ ಸರ್ಕಾರದ ಇಲಾಖೆಗಳು, ಪ್ರತಿಯೊಂದು ಇಲಾಖೆಗಳಲ್ಲಿ ಒಬ್ಬ ಮುಖ್ಯ ಕಾರ್ಯನಿರ್ವಾಹಕ ಎನ್ನುವಂಥ ಒಂದು ಪ್ರಮುಖ ಹುದ್ದೆಯನ್ನು ಹೊಂದಿರಬೇಕು. ಈ ಮುಖ್ಯ ಕಾರ್ಯನಿರ್ವಾಹಕನಾದಂಥವನು ಆ ಆಡಳಿತ ಸಂಸ್ಥೆ ಎಲ್ಲ ಆಂತರಿಕ ಬಾಹ್ಯ ಜವಾಬ್ದಾರಿಗಳನ್ನು ನಿರ್ವಹಿಸುವಂಥ ನಿಟ್ಟಿನಲ್ಲಿ ವಿಶಿಷ್ಟವಾಗಿ ಕಾರ್ಯನಿರ್ವಹಿಸುವಂಥ ಒಂದು ವ್ಯವಸ್ಥೆ ಆಗಿದೆ. ಹಾಗೆ ಒಂದು ಆಡಳಿತಾತ್ಮಕ ಶ್ರೇಣಿ ವ್ಯವಸ್ಥೆಯಲ್ಲಿ ಈಗಾಗಲೇ ನಾವು ಸಾರ್ವಜನಿಕ ಆಡಳಿತದಲ್ಲಿ ಹಲವಾರು ವಿಚಾರಗಳನ್ನು ಅಧ್ಯಯನ ಮಾಡಿದ್ದೀವಿ. ಈ ಆಡಳಿತ ವ್ಯವಸ್ಥೆ ಒಂದು ಶ್ರೇಣೀಕೃತವಾದಂಥ ಒಂದು ವ್ಯವಸ್ಥೆ, ಅಂದರೆ ಹಂತವಾದಂಥ ಒಂದು ಆಡಳಿತ ವ್ಯವಸ್ಥೆ. ಈ ಆಡಳಿತ ವ್ಯವಸ್ಥೆಯಲ್ಲಿ ತುಟ್ಟ ತುದಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವನು ಮುಖ್ಯ ಕಾರ್ಯನಿರ್ವಾಹಕನಾಗಿ ಇಡೀ ಆಡಳಿತದ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುವಂಥ ವಿಶಿಷ್ಟವಾದಂಥ ಒಂದು ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತೇಳಿ ಭಾವಿಸ್ಕೊಂಡು, ಹಾಗೆ ಕಾರ್ಯನಿರ್ವಾಹಕನ ಯಾವುದೇ ಒಂದು ಸರ್ಕಾರದ ಪದ್ಧತಿ ಇರಲಿ, ಅದು ಪ್ರಜಾಪ್ರಭುತ್ವ ಇರಲಿ, ಸರ್ವಾಧಿಕಾರ ಇರಲಿ, ನಿರಂಕುಶತ್ವ ಇರಲಿ, ಒಟ್ಟಿನಲ್ಲಿ ಆಡಳಿತ ಅಲ್ಲಿ ಇರಲೇಬೇಕು. ಈ ಆಡಳಿತ ಇಲ್ಲದೆ ಹೋದರೆ ಕಾರ್ಯಗಳನ್ನು ನಿರ್ವಹಿಸಲು ತುಂಬ ಕಷ್ಟ ಆಗ್ತಾ ಇದೆ. ಅದರಿಂದ ಈ ಕಾರ್ಯನಿರ್ವಾಹಕನ ಹುದ್ದೆ ಸಾರ್ವಜನಿಕ ಆಡಳಿತದಲ್ಲಿ ಅತಿ ಮುಖ್ಯವಾದಂಥ ಒಂದು ಹುದ್ದೆ ಅಂತ ನಾವು ಅರ್ಥ ಮಾಡಿಕೊಂಡು, ಈ ಮುಖ್ಯ ಕಾರ್ಯನಿರ್ವಾಹಕ ಒಂದು ಆಡಳಿತ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ, ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯನಿರ್ವಾಹಕ ಅಂತಕ್ಕಂಥ ಒಂದು ಹುದ್ದೆ ಅತಿ ಪ್ರಾಮುಖ್ಯವಾದಂಥ ಒಂದು ಹುದ್ದೆ ಆಗಿದೆ. ಈ ಮುಖ್ಯ ಕಾರ್ಯನಿರ್ವಾಹಕನ ಒಂದು ವಿಚಾರಗಳನ್ನು ಅಧ್ಯಯನ ಮಾಡೋದ್ರಿಂದ ಇದರಲ್ಲಿ ಪ್ರಮುಖವಾಗಿ ನಮಗೆ 2 ರೀತಿಯಾದಂಥ ಮುಖ್ಯ ಕಾರ್ಯನಿರ್ವಾಹಕದ ಒಂದು ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡ್ಬೋದು. ಒಂದು ರಾಜಕೀಯ ಒಂದು ಕಾರ್ಯನಿರ್ವಾಹಕ ಅಂಥೇಳಿ, ಇನ್ನೊಂದು ತಾಂತ್ರಿಕ ಕಾರ್ಯನಿರ್ವಾಹಕ ಅಂಥೇಳಿ 2 ಭಾಗಗಳಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗ್ಬೋದು. ಮುಖ್ಯ ಕಾರ್ಯನಿರ್ವಾಹಕನಾದಂಥವನು ರಾಜಕೀಯ ಕ್ಷೇತ್ರದಲ್ಲಿ, ಅಂದರೆ ಈಗ ಪಕ್ಷ ವ್ಯವಸ್ಥೆಯಲ್ಲಿ ಕೂಡ ಪ್ರಜಾಪ್ರಭುತ್ವ ಅಂದರೆ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಬೆನ್ನೆಲುಬು ಅಂತ ಕರೀಬೋದು. ಹಾಗಾಗಿ ಇಂಥ ಒಂದು ವ್ಯವಸ್ಥೆಯಲ್ಲೂ ಕೂಡ ಈ ಸಾರ್ವಜನಿಕ ಆಡಳಿತದ ಪಾತ್ರ ಬಹುಮುಖ್ಯವಾಗಿದೆ. ಅದರಲ್ಲಿ ತಾಂತ್ರಿಕವಾಗಿ ಅಂದರೆ ಒಂದು ನಿರ್ದಿಷ್ಟ ಸ್ಥಾನಮಾನ ಹೊಂದಿ ಒಂದು ಆಡಳಿತ ದೃಷ್ಟಿಯಿಂದ ಎಲ್ಲ ಕಾರ್ಯಗಳನ್ನು ತಾಂತ್ರಿಕವಾಗಿ, ಈಗ ಒಂದು ರಾಜಕೀಯ ಮುಖ್ಯಸ್ಥನಾಗಿರ್ತಕ್ಕಂಥವನಿಗೆ ಆಡಳಿತ ಮುಖ್ಯಸ್ಥನಾಗಿ ಬಹುಮುಖ್ಯವಾದಂಥ ಜವಾಬ್ದಾರಿಗಳನ್ನು ನಿರ್ವಹಿಸುವಂಥ ನಿಟ್ಟಿನಲ್ಲಿ ಬಹುಮುಖ್ಯವಾದಂಥ ಒಂದು ಕಾರ್ಯವಾಗಿದೆ ಅಂತ ಅನ್ಕೊಳ್ಳಿ. ಒಟ್ಟಿನಲ್ಲಿ 2 ರಾಜಕೀಯ ಕಾರ್ಯನಿರ್ವಾಹಕನಾಗಲಿ, ತಾಂತ್ರಿಕ ಕಾರ್ಯನಿರ್ವಾಹಕನಾಗಲಿ ಆಡಳಿತ ದೃಷ್ಟಿಯಿಂದ 2 ಬಹುಮುಖ್ಯವಾದಂಥ ಹುದ್ದೆಗಳಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇಂಥ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಮುಖ್ಯ ಕಾರ್ಯನಿರ್ವಾಹಕನ ಒಂದು ಪರಿಕಲ್ಪನೆಯನ್ನು ಅಧ್ಯಯನ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಇಲ್ಲಿ
ನಿರ್ವಹಣೆಯ ತಂತ್ರಗಳನ್ನು ನಾವು ಸಮಗ್ರವಾಗಿ ಅಧ್ಯಯನ ಮಾಡ್ಬೋದು. ಮತ್ತು ಮುಖ್ಯ ಕಾರ್ಯನಿರ್ವಾಹಕನ ಹುದ್ದೆ ಎಷ್ಟು ಮಹತ್ವದ್ದು ಅಂಥೇಳಿ ಅರ್ಥೈಸ್ಕೋಬೋದು. ಮತ್ತು ಮುಖ್ಯ ಕಾರ್ಯನಿರ್ವಾಹಕನಾದಂಥವನು ಯಾವ ರೀತಿ ಸಂಪರ್ಕವನ್ನು ಸಾಧಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ಬೋದು. ಹಾಗೆ ಮುಖ್ಯ ಕಾರ್ಯನಿರ್ವಾಹಕನಾದ ಏನೇ ಒಂದು ಕೆಲಸಗಳನ್ನು ಕಾರ್ಯಗಳನ್ನು ಪ್ರಾರಂಭಿಸುವಾಗ ಯೋಜನಾಬದ್ಧವಾಗಿ ಯಾವ ರೀತಿ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಹಂತದಲ್ಲಿ ಗಮನಿಸ್ತಾ ಹೋಗ್ಬೋದು. ಮತ್ತಿಲ್ಲಿ ತಾಂತ್ರಿಕವಾಗಿ ಎಕ್ಸಿಕ್ಯೂಟಿವ್ಸ್ ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆ. ದ ಟೆಕ್ನಿಕಲ್ ಎಕ್ಸಿಕ್ಯೂಟಿವ್ ದೋ ಲೀಗಲಿ ಸ್ಪೀಕಿಂಗ್ ಈಸ್ ರೆಸ್ಪಾನ್ಸಿಬಲ್ ಟು ದಿ ಲೆಜಿಸ್ಲೇಚರ್, ಯಟ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಟು ದಿ ಲೆಜಿಸ್ಲೇಚರ್ ಓನ್ಲಿ ಥ್ರೂ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್. ಅಂದರೆ ತಾಂತ್ರಿಕವಾಗಿ ಕಾನೂನುಬದ್ಧವಾಗಿ ಜವಾಬ್ದಾರಿತವಾಗಿ ಮಾತನಾಡ್ತಕ್ಕಂಥ ಶಾಸಕಾಂಗದಲ್ಲಿ ಮಾತಾಡೋದಕ್ಕೆ ಅವರಿಗೆ ಒಬ್ಬ ರೆಸ್ಪಾನ್ಸಿಬಲ್ ಆಗಿ ಮತ್ತು ಲೆಜಿಸ್ಲೇಚರ್ ಓನ್ಲಿ ಥ್ರೂ ದ ಪೊಲಿಟಿಕಲ್ ರಾಜಕೀಯ ಕಾರ್ಯನಿರ್ವಾಹಕರು ಕೂಡ ಈ ಕಾರ್ಯನಿರ್ವಾಹಕದ ಒಂದು ವ್ಯವಸ್ಥೆಯಲ್ಲಿ ಭಾಳ ಪ್ರಮುಖವಾಗಿ ಜಾರಿಗೆ ತರತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅಂತೇಳಿ ನಾವು ಭಾವಿಸ್ಕೊಳ್ಳೋಣ. ಹಾಗಾಗಿ ಒಟ್ಟಿನಲ್ಲಿ ಈ ತಾಂತ್ರಿಕವಾದಂಥ ಒಂದು ಕಾರ್ಯನಿರ್ವಾಹಕ ವರ್ಗ ಮತ್ತು ರಾಜಕೀಯ ಕಾರ್ಯನಿರ್ವಾಹಕ ವರ್ಗ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅಂತೇಳಿ ನಾವು ಭಾವಿಸ್ಬೋದು. ಈ ಮುಖ್ಯ ಕಾರ್ಯನಿರ್ವಾಹಕನ ಹುದ್ದೆಯನ್ನು ಅಧ್ಯಯನ ಮಾಡೋದ್ರಿಂದ ವಾಸ್ತವಿಕವಾಗಿ ಈಗ ಸಂಸದೀಯ ಕಾರ್ಯಾಂಗ ಪದ್ಧತಿನಲ್ಲಿ ಈ ಒಂದು ಸಚಿವ ಸಂಪುಟದಲ್ಲಿ ಕಾರ್ಯನಿರ್ವಾಹಕನ ಪಾತ್ರ ಎಷ್ಟಿದೆ, ರಾಜಕೀಯ ಕಾರ್ಯನಿರ್ವಾಹಕರಿಗೆ ಆಡಳಿತಾತ್ಮಕ ಕಾರ್ಯನಿರ್ವಾಹಕರ ಒಂದು ಪ್ರಕ್ರಿಯೆಗಳು ಅಥವಾ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗಬೇಕು. ಈ ಒಂದು ಹಂತವನ್ನು ನಾವು ಅಧ್ಯಯನ ಮಾಡೋದರಿಂದ, ಈ ಒಂದು ಪರಿಕಲ್ಪನೆಯನ್ನು ಅಧ್ಯಯನ ಮಾಡೋದ್ರಿಂದ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಒಟ್ಟಾರೆ ಏನಪ್ಪ ಅಂದರೆ ಈ ಆಡಳಿತದ ಪ್ರಕ್ರಿಯೆಗಳು ಹೇಗೆ ಪ್ರಾರಂಭವಾಗುತ್ತೆ, ಒಂದು ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಮೇಲ್ಗಡೆಯಿಂದ ಕೆಳಮುಖವಾಗಿ ಆದೇಶಗಳು, ಕೆಳಗಡೆಯಿಂದ ಮೇಲ್ಮುಖವಾಗಿ ಜವಾಬ್ದಾರಿಗಳು. ಅದರಿಂದ ಲೂಥರ್ ಗುಲಿಕ್ ಅಂತಕ್ಕಂಥ ಒಬ್ಬ ಚಿಂತಕ ಸಾರ್ವಜನಿಕ ಆಡಳಿತದಲ್ಲಿ ಮುಖ್ಯ ಕಾರ್ಯನಿರ್ವಾಹಕನ ಎಲ್ಲ ಜವಾಬ್ದಾರಿಗಳನ್ನು ಅವನ ಕಾರ್ಯಗಳನ್ನು ಪೋಸ್ಟ್ ಕಾರ್ಬ್ ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ನಿರ್ವಹಿಸ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಮುಖ್ಯ ಕಾರ್ಯನಿರ್ವಾಹಕನಾದಂಥವನು ಇದರಿಂದ ನಾವು ಅನೇಕ ಆಡಳಿತ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡ್ಬೋದು, ಅರ್ಥ ಮಾಡ್ಕೊಳ್ಬೋದು ಸಮಗ್ರವಾಗಿ ಅಂತಕ್ಕಂಥ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ಳೋದು ಇವತ್ತು ಭಾಳ ಅತ್ಯವಶ್ಯಕವಾಗಿದೆ ಅಂತ ಭಾವಿಸ್ಕೊಳ್ಳೋಣ. ಒಟ್ಟಿನಲ್ಲಿ ದ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಇಸ್ ದಿ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಚರ್ ಅಂಡರ್ ಹೂಸ್ ಡೈರೆಕ್ಷನ್ಸ್ ಆ್ಯಂಡ್ ಸೂಪರ್ವೈಸನ್ ಆ್ಯಂಡ್ ಕಂಟ್ರೋಲ್ ಓವರ್ ದಿ ಫಂಕ್ಷನ್ಸ್ ಆಫ್ ದ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. The permanent executive is responsible to the legislature and not to the political executive. ಇವೆಲ್ಲವುಗಳನ್ನು ಒಟ್ಟಾರೆ ನಾವು ಅಧ್ಯಯನ ಮಾಡ್ಬೋದು. ಅಂದರೆ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಇಸ್ ದಿ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಚರ್ ಅಂಡರ್ ಹೂಸ್ ಡೈರೆಕ್ಷನ್ಸ್, ಸೂಪರ್ವೈಸನ್ ಆ್ಯಂಡ್ ಕಂಟ್ರೋಲ್ ಓವರ್ ದ ಫಂಕ್ಷನ್ಸ್ ಆಫ್ ದಿ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ವಿದ್ಯಾರ್ಥಿಗಳೇ, ರಾಜಕೀಯ ಕಾರ್ಯನಿರ್ವಾಹಕರಿಗೆ ಒಬ್ಬರು ಶಾಶ್ವತವಾದಂಥ ಕಾರ್ಯನಿರ್ವಾಹಕ ವರ್ಗ ಇದೆ. ಅದು ಯಾರು? ಮುಖ್ಯ ಕಾರ್ಯನಿರ್ವಾಹಕ. ಅವನ ಮಾರ್ಗದರ್ಶನ, ಅವನ ನಿರ್ದೇಶನ, ಅವನ ಸಲಹೆ, ಅವನ ಒಂದು ಆಡಳಿತದ ತಜ್ಞ ಅನುಭವ ಇವೆಲ್ಲವುಗಳು ಕೂಡ ಶಾಶ್ವತವಾಗಿರ್ತಕ್ಕಂಥ ಒಂದು ಕಾರ್ಯನಿರ್ವಾಹಕ ವ್ಯವಸ್ಥೆ ಇದೆ. ಅದರಿಂದ ದ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಇಸ್ ದ ರೆಸ್ಪಾನ್ಸಿಬಲ್ ಟು ದಿ ಲೆಜಿಸ್ಲೇಚರ್ ಆ್ಯಂಡ್ ನಾಟ್ ಟು ದಿ ಪೊಲಿಟಿಕಲ್. ಅದರಿಂದ ಕಾನೂನಿಗೆ, ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ ಹೊರತು ರಾಜಕೀಯ ಕಾರ್ಯನಿರ್ವಾಹಕರಿಗೆಲ್ಲ ಅಂತಕ್ಕಂಥ ವಿಚಾರಗಳನ್ನು ಗಮನಿಸೋಣ ಅಂತ ಹೇಳ್ತಾ, ಈ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಈ ಮುಖ್ಯ ಕಾರ್ಯನಿರ್ವಾಹಕದ ಪರಿಕಲ್ಪನೆಯನ್ನು ಅಧ್ಯಯನ ಮಾಡುವುದರ ಮೂಲಕ ಒಂದು ಆಡಳಿತ ವ್ಯವಸ್ಥೆಯ ಉನ್ನತ ಶ್ರೇಣಿಯ ಹುದ್ದೆಯ ಜವಾಬ್ದಾರಿಗಳು ಮತ್ತು ಹೊಣೆಗಾರಿಕೆಗಳು ಮತ್ತು ಅವರು ರೂಪಿಸ್ತಕ್ಕಂಥ ಒಂದು ಯೋಜನೆಗಳು, ಕಾರ್ಯಕ್ರಮಗಳು ಇವೆಲ್ಲಗಳನ್ನು ಸಮಗ್ರವಾಗಿ ನಾವು ಅಧ್ಯಯನ ಮಾಡೋದಕ್ಕೆ ಈ ಹಂತದಲ್ಲಿ ಸಾಧ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ನಾನು ವಿದ್ಯಾರ್ಥಿ ಸಮುದಾಯದಲ್ಲಿ ಹಂಚಿಕೊಳ್ಳೋದಕ್ಕೆ ತುಂಬ ಸಂತೋಷವಾಗಿದೆ ಅಂತ ಹೇಳ್ತಾ ಈ ಒಂದು ಹಂತದ ಒಂದು ವಿಡಿಯೋ ಉಪನ್ಯಾಸ ಮಾಲಿಕೆಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.